ಜಾಗತಿಕ ರೌಡಿಗಳು ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ರಕ್ತ ಸಿಕ್ತ ಮುಖವಾಡ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾನು ಜಗತ್ತಿನ ಅತಿ ದೊಡ್ಡ ನಾಟಕವೊಂದರ ಬಗ್ಗೆ ಮಾತಾಡ್ತಿದ್ದೇನೆ. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್. ಇವರಿಬ್ಬರು ಸೇರಿ ಇಡೀ ಜಗತ್ತಿಗೆ ಮಾನವ ಹಕ್ಕುಗಳ ಪಾಠ ಮಾಡ್ತಾರೆ. ಆದರೆ ವಾಸ್ತವ ಏನು ಗೊತ್ತಾ? ಇವರಷ್ಟು ಕ್ರೂರಿಗಳು, ಇವರಷ್ಟು ರಕ್ತ ಪಿಪಾಸುಗಳು ಈ ಭೂಮಿಯ ಮೇಲೆ ಇಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಏನೇ ಮಾಡಿದರೂ ಅದು ಸ್ವರಕ್ಷಣೆ, ರೈಟ್ ಟು ಸೆಲ್ಫ್ ಡಿಫೆನ್ಸ್. ಅದೇ ಪಾಶ್ಚಿಮಾತ್ಯರ ವಿರೋಧಿ ಬಣದಲ್ಲಿರುವ ಇರಾನ್ನಂತಹ ದೇಶ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡಿದರೆ ಅದು ಭಯೋತ್ಪಾದನೆ ಮತ್ತು ವಾರ್ ಕ್ರೈಮ್. ಇದು ಬರೀ ಬಾಯಿ ಮಾತಲ್ಲ. ಇವತ್ತು ಈ ಜಾಗತಿಕ ರೌಡಿಗಳನ್ನು ಅವರದೇ ಅಂತಾರಾಷ್ಟ್ರೀಯ ವರದಿಗಳು, ಅಧಿಕೃತ ಲಿಂಕ್ಗಳು ಮತ್ತು ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಪೂರ್ತಿಯಾಗಿ ಬೆತ್ತಲೆ ಮಾಡೋಣ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಜಾಗತಿಕ ನ್ಯಾಯ ಅನ್ನೋದು ಎಷ್ಟು ದೊಡ್ಡ ಸುಳ್ಳು ಅಂತ ನಿಮ್ಗೆ ಅರ್ಥವಾಗುತ್ತೆ. ಕ್ಲಸ್ಟರ್ ಬಾಂಬ್ಗಳ ಕರಾಳ ಇತಿಹಾಸ, ಇವರದ್ದೊಂದು ನ್ಯಾಯ, ಅವರಿಗೊಂದು ನ್ಯಾಯ. ಇತ್ತೀಚೆಗೆ ಜೂನ್ 2025ರಲ್ಲಿ ಇರಾನ್ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ನಡುವೆ ನಡೆದ 12 ದಿನಗಳ ಯುದ್ಧ ನಿಮಗೆ ನೆನಪಿರಬಹುದು. ಆ ಸಮಯದಲ್ಲಿ ಇರಾನ್ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮೇಲೆ ಕ್ಲಸ್ಟರ್ ಮದ್ದುಗುಂಡುಗಳನ್ನು ಬಳಸಿ ದಾಳಿ ಮಾಡಿತ್ತು. ತಕ್ಷಣವೇ ಪಾಶ್ಚಿಮಾತ್ಯರ ಕಾವಲನ್ನ ನಿಂತಿರುವ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಓಡಿ ಬಂದು ಒಂದು ವರದಿ ಬಿಡುಗಡೆ ಮಾಡಿತು. ಇರಾನ್ ಬಳಸಿದ ಕ್ಷಿಪಣಿಗಳು ಗುರಿಯಿಂದ ಅರ್ಧ ಕಿಲೋಮೀಟರ್ ದೂರ ಬಿದ್ದಿವೆ. ಇದು ವಿವೇಚನಾರಹಿತ ದಾಳಿ ಮತ್ತು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಉಲ್ಲಂಘನೆ ಅಂತ ಬೊಬ್ಬೆ ಹೊಡಿತು. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಕೂಡ ಅಯ್ಯಯ್ಯೋ, ಇರಾನ್ ಕ್ಲಸ್ಟರ್ ಬಾಂಬ್ ಹಾಕಿ ನಮ್ಮ ನಾಗರಿಕರನ್ನ ಕೊಲ್ಲೋಕೆ ನೋಡ್ತಿದೆ, ಇದೊಂದು ವಾರ್ ಕ್ರೈಮ್ ಅಂತ ಕಣ್ಣೀರು ಸುರಿಸುವ ನಾಟಕ ಆಡ್ತು. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಇದೆ ಕೇಳಿ. ಇದೇ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ 2006ರ ಲೆಬನಾನ್ ಯುದ್ಧದಲ್ಲಿ ಏನು ಮಾಡ್ತು ಗೊತ್ತಾ? ಹ್ಯೂಮನ್ ರೈಟ್ಸ್ ವಾಚ್ HRWನ 131 ಪುಟಗಳ ಅಧಿಕೃತ ವರದಿಯ ಪ್ರಕಾರ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಲೆಬನಾನ್ ಮೇಲೆ ಬರೋಬ್ಬರಿ 4.6 ಮಿಲಿಯನ್ ಅಂದರೆ 46 ಲಕ್ಷ ಕ್ಲಸ್ಟರ್ ಬಾಂಬ್ಗಳನ್ನು ಸುರಿದಿತ್ತು. ಅದರಲ್ಲಿ 90% ಬಾಂಬ್ಗಳನ್ನು ವಿಶ್ವಸಂಸ್ಥೆಯು ಕದನ ವಿರಾಮ ಘೋಷಿಸಲು ಸಿದ್ಧತೆ ನಡೆಸುತ್ತಿದ್ದ ಕೊನೆಯ 3 ದಿನಗಳಲ್ಲಿ ಅಂದರೆ 72 ಗಂಟೆಗಳಲ್ಲಿ ಬೇಕಂತಲೇ ಸುರಿಯಲಾಯಿತು. ಫುಟ್ಬಾಲ್ ಮೈದಾನದಷ್ಟು ಜಾಗವನ್ನು ನಾಶ ಮಾಡುವ ಈ ಒಂದೊಂದು ಬಾಂಬ್ಗಳು ನೆಲದ ಮೇಲೆ ಬಿದ್ದು ಹಾಗೆಯೇ ಉಳಿದುಕೊಂಡವು. ಯುದ್ಧ ಮುಗಿದು ಮನೆಗೆ ಮರಳಿದ ಮುಗ್ಧರು, ಆಟವಾಡಲು ಹೋದ 100 ಮಕ್ಕಳು, ಕೃಷಿ ಮಾಡಲು ಹೋದ ರೈತರು ಈ ಸ್ಫೋಟಗೊಳ್ಳದ ಬಾಂಬ್ಗಳನ್ನು ಮುಟ್ಟಿ ಛಿದ್ರವಾದರು. ಕನಿಷ್ಠ 200ಕ್ಕೂ ಹೆಚ್ಚು ಜನ ಸತ್ತರು ಅಥವಾ ಅಂಗವಿಕಲರಾದರು. ಅಷ್ಟೇ ಅಲ್ಲ ಸ್ನೇಹಿತರೆ, ಅದೇ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಇತ್ತೀಚೆಗೆ 2024-2025ರ ಲೆಬನಾನ್ ಮೇಲಿನ ಯುದ್ಧದಲ್ಲಿ ಮತ್ತೆ 155 mm ಬರಾಕ್ ಐಥಾನ್ ಮತ್ತು ರಾಮ್ ಐಥಾನ್ ಅನ್ನೋ ಅತ್ಯಾಧುನಿಕ ಕ್ಲಸ್ಟರ್ ಬಾಂಬ್ಗಳನ್ನು ಬಳಸಿದೆ ಅನ್ನೋದು ಸಾಕ್ಷ್ಯ ಸಮೇತ ಬಯಲಾಗಿದೆ. ಅಮೆರಿಕದ ಕಥೆಯಂತೂ ಇನ್ನೂ ಘೋರ. 2001-2002ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ಬರೋಬ್ಬರಿ 1228 ಕ್ಲಸ್ಟರ್ ಬಾಂಬ್ಗಳನ್ನು ಸುರಿದಿತ್ತು. ಇವತ್ತಿಗೂ ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಕ್ಲಸ್ಟರ್ ಬಾಂಬ್ ನಿಷೇಧ ಒಪ್ಪಂದಕ್ಕೆ ಅಂದರೆ ಕನ್ವೆನ್ಷನ್ ಆನ್ ಕ್ಲಸ್ಟರ್ ಮ್ಯುನಿಷನ್ಸ್ಗೆ ಸಹಿ ಹಾಕಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಲಕ್ಷಾಂತರ ಬಾಂಬ್ ಹಾಕಿದರೆ ಅದು ಸ್ವರಕ್ಷಣೆ, ಅದೇ ಇರಾನ್ ತನ್ನ ಉಳಿವಿಗಾಗಿ ಮಿಸೈಲ್ ಹಾರಿಸಿದರೆ ಅದು ವಾರ್ ಕ್ರೈಮ್. ಏನ್ರಿ ಇವರ ಲಾಜಿಕ್ಕು? ಇದು ಇವರ ನಿಯಮಾಧಾರಿತ ಜಾಗತಿಕ ವ್ಯವಸ್ಥೆ ಅಂದರೆ ರೂಲ್ಸ್ ಬೇಸ್ಡ್ ಆರ್ಡರ್ ನ ಅಸಲಿ ಮುಖ. ಗಾಜಾದಲ್ಲಿ ನರಮೇಧ ಮತ್ತು ಅಮೆರಿಕದ $1 ಬಿಲಿಯನ್ ಫಂಡಿಂಗ್. ಇರಾನ್ ಒಂದು ಕ್ಷಿಪಣಿ ಹಾರಿಸಿದರೆ ಅದಕ್ಕೆ 7-8 ದೇಶಗಳು ಅಮೆರಿಕ, UAE, ಬಹ್ರೈನ್, ಕುವೈಟ್, ಇರಾಕ್, ಜೋರ್ಡಾನ್ ಸೇರಿ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ಗೆ ಡಿಫೆನ್ಸ್ ಕೊಡುತ್ತೆ. ಆದರೆ ಅದೇ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಗಾಜಾದಲ್ಲಿ ದಿನನಿತ್ಯ ಮಕ್ಕಳನ್ನು ತುಂಡು ತುಂಡಾಗಿ ಕತ್ತರಿಸುತ್ತಿದ್ದರೂ ಜಗತ್ತು ಸುಮ್ಮನಿದೆ. ಇದು ಜಾಣ ಕುರುಡುತನ ಅಲ್ಲದೆ ಮತ್ತೇನು? ವಿಶ್ವಸಂಸ್ಥೆಯ ಅಧಿಕೃತ ವರದಿಯ ಪ್ರಕಾರ ಅಂದರೆ ನವೆಂಬರ್ 2024ರಲ್ಲಿ ಬಂದ ವರದಿ ಪ್ರಕಾರ ಗಾಜಾದಲ್ಲಿ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಕೊಂದವರಲ್ಲಿ 70% ಕೇವಲ ಮಹಿಳೆಯರು ಮತ್ತು ಮುಗ್ಧ ಮಕ್ಕಳೇ ಆಗಿದ್ದಾರೆ.
ಒಂದೇ ಒಂದು ದಿನ ಹಸುಗೂಸನ್ನು ಇವರ ಬಾಂಬ್ಗಳು ಬಿಟ್ಟಿಲ್ಲ. ಯುನಿಸೆಫ್ ವರದಿ ಪ್ರಕಾರ 2023ರ ಅಕ್ಟೋಬರ್ನಿಂದ ಈಚೆಗೆ ಬರೋಬ್ಬರಿ 50,000ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಥವಾ ಭೀಕರವಾಗಿ ಗಾಯಗೊಂಡಿದ್ದಾರೆ. ಖಾನ್ ಯೂನಿಸ್ನಲ್ಲಿ ಕೇವಲ ಒಂದೇ ಒಂದು ಕುಟುಂಬದ ಅಲ್ ನಜರ್ ಅನ್ನೋ ಕುಟುಂಬದ 12 ವರ್ಷದೊಳಗಿನ 10 ಮುಗ್ಧ ಮಕ್ಕಳಲ್ಲಿ 9 ಮಕ್ಕಳು ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಇಷ್ಟೆಲ್ಲ ಮಾರಣ ಹೋಮ ನಡೆಯುತ್ತಿದ್ದರೆ ಅಮೆರಿಕ ಏನು ಮಾಡುತ್ತಿದೆ ಗೊತ್ತಾ? ಅಮೆರಿಕ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ಗೆ ಶಸ್ತ್ರಾಸ್ತ್ರಗಳನ್ನು ಸುರಿಯುತ್ತಿದೆ. ಅಕ್ಟೋಬರ್ 2023ರಿಂದ ಇದೇ ಅಮೆರಿಕ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ಗೆ ಬರೋಬ್ಬರಿ $21.7 ಬಿಲಿಯನ್ ಅಂದರೆ ಸುಮಾರು 1,80,000 ಕೋಟಿ ರೂಪಾಯಿ ಮಿಲಿಟರಿ ಸಹಾಯವನ್ನು ನೀಡಿದೆ. ಇತ್ತೀಚೆಗೆ ಮಾರ್ಚ್ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ತುರ್ತು ಅಧಿಕಾರ ಬಳಸಿ ಮತ್ತೆ $4 ಬಿಲಿಯನ್ ಅಂದರೆ ಸುಮಾರು 33,000 ಕೋಟಿ ರೂಪಾಯಿ ಮಿಲಿಟರಿ ನೆರವನ್ನ ಇದೇ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ಗೆ ಪಾಸ್ ಮಾಡಿದ್ದಾರೆ. ಅಂದ್ರೆ ಗಾಜಾದ ಮಕ್ಕಳ ರಕ್ತದಿಂದ ಅಮೆರಿಕದ ಕೈಗಳು ಸಂಪೂರ್ಣವಾಗಿ ತೊಯ್ದಿವೆ. ಇದ್ಯಾವುದು ಪಾಶ್ಚಿಮಾತ್ಯ ಮೀಡಿಯಾಗಳಿಗಾಗಲಿ ಕೋರ್ಟ್ಗಳಿಗಾಗಲಿ ವಾರ್ ಕ್ರೈಮ್ ಅಂತ ಅನಿಸೋದೇ ಇಲ್ಲ. ಅಮೆರಿಕದ ಭಯೋತ್ಪಾದನೆ ವಿರುದ್ಧದ ಯುದ್ಧ ಅಸಲಿಗೆ ಇದೇ ಜಾಗತಿಕ ಭಯೋತ್ಪಾದನೆ. ನಾವು ಜಗತ್ತಿನ ಪೊಲೀಸ್, ನಾವು ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಕೊಚ್ಚಿಕೊಳ್ಳೋ ಅಮೆರಿಕದ ರಿಪೋರ್ಟ್ ಕಾರ್ಡ್ ನೋಡೋಣ. ಬ್ರೌನ್ ವಿಶ್ವವಿದ್ಯಾಲಯದ ವ್ಯಾಪಕವಾದ ಕಾಸ್ಟ್ ಆಫ್ ವಾರ್ ವರದಿಯ ಪ್ರಕಾರ 9/11ರ ನಂತರ ಅಮೆರಿಕ ಶುರು ಮಾಡಿದ ಯುದ್ಧಗಳಿಂದ ಇರಾಕ್, ಅಫ್ಘಾನಿಸ್ತಾನ, ಸಿರಿಯಾ ಮತ್ತು ಯೆಮನ್ನಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಬಲಿಯಾದವರ ಸಂಖ್ಯೆ ಕನಿಷ್ಠ 4.5ರಿಂದ 4.7 ಮಿಲಿಯನ್, ಅಂದರೆ 45 ಲಕ್ಷದಿಂದ 47 ಲಕ್ಷ ಜನ. ಇದರಲ್ಲಿ 4,32,000ಕ್ಕೂ ಹೆಚ್ಚು ಕೇವಲ ಮುಗ್ಧ ನಾಗರಿಕರು. ಅಫ್ಘಾನಿಸ್ತಾನದಲ್ಲಿ ಬಗ್ರಾಮ್ ಜೈಲಿನಲ್ಲಿ ಜನರನ್ನ ಚಾವಣಿಗೆ ಕಟ್ ಹಾಕಿ ಹೊಡೆದು ಸಾಯಿಸಿದ್ದು ಇದೇ ಅಮೆರಿಕ. 2008ರಲ್ಲಿ ಮದುವೆ ಮನೆಗಳ ಮೇಲೆ ಬಾಂಬ್ ಹಾಕಿ 39 ಮಹಿಳೆಯರು ಮತ್ತು ಮಕ್ಕಳನ್ನು ಕೊಂದಿದ್ದು ಇದೇ ಅಮೆರಿಕ. 2021ರಲ್ಲಿ ಝೇಮಾರಿ ಅಹಮದಿ ಸೇರಿದಂತೆ 10 ಮುಗ್ಧರನ್ನ ಡ್ರೋನ್ ಮೂಲಕ ಸುಟ್ಟು ಹಾಕಿದ್ದು ಇದೇ ಅಮೆರಿಕ. ಇಷ್ಟೆಲ್ಲ ಮಾಡಿ 47 ಲಕ್ಷ ಜನರನ್ನ ಕೊಂದರೂ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂದರೆ ICC ಅಮೆರಿಕದ ಒಬ್ಬನೇ ಒಬ್ಬ ಅಧ್ಯಕ್ಷನನ್ನಾಗಲಿ ಮಿಲಿಟರಿ ಅಧಿಕಾರಿಯನ್ನಾಗಲಿ ಜೈಲಿಗೆ ಹಾಕಿಲ್ಲ. 2021ರಲ್ಲಿ ಅಮೆರಿಕದ ಮೇಲಿನ ತನಿಖೆಯನ್ನೇ ಈ ಕೋರ್ಟ್ ಡಿಪ್ರಯಾರಿಟೈಸ್ ಅಂದರೆ ರದ್ದು ಮಾಡಿತ್ತು. ಅಂದರೆ ಕಾನೂನು ಇರೋದು ಕೇವಲ ಬಡ ರಾಷ್ಟ್ರಗಳಿಗೆ, ಆಫ್ರಿಕಾದ ದೇಶಗಳಿಗೆ ಮಾತ್ರ. ಬಲಿಷ್ಠ ಅಮೆರಿಕಗೆ ಯಾವ ಕಾನೂನು ಇಲ್ಲ. ವಿಶ್ವಸಂಸ್ಥೆಯಲ್ಲಿ ರಷ್ಯಾ ಮತ್ತು ಚೀನಾವನ್ನು ಟೀಕಿಸುವಾಗ ಮಾತ್ರ ಅಮೆರಿಕಗೆ ಅಂತಾರಾಷ್ಟ್ರೀಯ ಕಾನೂನು ನೆನಪಾಗುತ್ತೆ. ರಷ್ಯಾದ ರಾಯಭಾರಿ ಹೇಳಿದ ಹಾಗೆ ಇರಾಕ್, ಅಫ್ಘಾನಿಸ್ತಾನ, ಸಿರಿಯಾ ಮತ್ತು ಯುಗೋಸ್ಲೋವಿಯಾವನ್ನು ನಾಶಪಡಿಸಿದ ದೇಶದಿಂದ ನಾವು ಪಾಠ ಕಲಿಯುವ ಅಗತ್ಯವಿಲ್ಲ ಅನ್ನೋದು 100ಕ್ಕೆ 100 ಸತ್ಯ. ಆಪರೇಷನ್ ಎಪಿಕ್ ಫ್ಯೂರಿ, ಬೆತ್ತಲಾದ ಸಾಮ್ರಾಜ್ಯಶಾಹಿ ಕ್ರೌರ್ಯ. ಈಗ ಇತ್ತೀಚಿನ ಅತಿ ಭೀಕರ ಘಟನೆಗೆ ಬರೋಣ. ಫೆಬ್ರವರಿ ಮಾರ್ಚ್ 2026ರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಸೇರಿಕೊಂಡು ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋ ಕಾರ್ಯಾಚರಣೆಯನ್ನು ನಡೆಸಿತು. ಇದೊಂದು ಪಕ್ಕಾ ಡಿಕ್ಯಾಪಿಟೇಷನ್ ಸ್ಟ್ರೈಕ್, ಅಂದರೆ ಇರಾನ್ನ ಇಡೀ ನಾಯಕತ್ವವನ್ನು ಮುಗಿಸಿ ಹಾಕುವ ಸಂಚು. ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಜಂಟಿಯಾಗಿ ಭೀಕರ ವಾಯುದಾಳಿ ನಡೆಸಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಸೈಯದ್ ಅಲಿ ಖಾಮಿನೈ ಅವರನ್ನ ಹತ್ಯೆ ಮಾಡಿದವು. ಆದರೆ ವಿಷಯ ಅದಲ್ಲ. ನಾವು ಕೇವಲ ನಾಯಕರನ್ನ ಮಾತ್ರ ಟಾರ್ಗೆಟ್ ಮಾಡ್ತೀವಿ ಅಂತ ಪುಂಗಿ ಊದುವ ಇವರು ಈ ದಾಳಿಯಲ್ಲಿ ಖಾಮಿನೈ ಅವರ ಮುಗ್ಧ ಮಗಳು ಮತ್ತು ಮೊಮ್ಮಗುವನ್ನು ಸಹ ಕೊಂದು ಹಾಕಿದರು. ಇನ್ನು ಘೋರವಾದ ವಿಷಯ ಅಂದರೆ ಈ ಎಪಿಕ್ ಫ್ಯೂರಿ ದಾಳಿಯಲ್ಲಿ ದಕ್ಷಿಣ ಇರಾನ್ನಲ್ಲಿದ್ದ ಒಂದು ಹುಡುಗಿಯರ ಶಾಲೆಯ ಮೇಲೂ ಬಾಂಬ್ ಬಿದ್ದು ಹಲವಾರು ಮುಗ್ಧ ಹೆಣ್ಣು ಮಕ್ಕಳು ಪ್ರಾಣ ಕಳ್ಕೊಂಡ್ರು. ಈ ಯುದ್ಧಕ್ಕಾಗಿ ಅಮೆರಿಕದ ತೆರಿಗೆದಾರರ ಹಣ ಕೇವಲ ಒಂದೇ ವಾರದಲ್ಲಿ $5 ಬಿಲಿಯನ್ ಖರ್ಚಾಯಿತು. ಅಂದರೆ ದಿನಕ್ಕೆ ಬರೋಬ್ಬರಿ $50 ಮಿಲಿಯನ್ ಹಣವನ್ನು ಬಾಂಬ್ ಹಾಕಲಿಕ್ಕೆ ಸುರಿಯಲಾಯಿತು. ಶಾಲೆಯ ಮೇಲೆ ಬಾಂಬ್ ಹಾಕೋದು ಅಮೆರಿಕಗೆ ಸ್ವರಕ್ಷಣೆ ಆಯ್ತಾ? ಶಾಲೆಯ ಹೆಣ್ಣು ಮಕ್ಕಳು ಇವರಿಗೆ ಭಯೋತ್ಪಾದಕರಾಗಿ ಕಂಡ್ರ? ಆದರೂ ಫಾಕ್ಸ್ ನ್ಯೂಸ್ನಂತಹ ಪಾಶ್ಚಿಮಾತ್ಯ ಮೀಡಿಯಾಗಳು ಇದನ್ನು ಐತಿಹಾಸಿಕ ವಿಜಯ ಅಂತ ಸೆಲೆಬ್ರೇಟ್ ಮಾಡಿದವು.
ಆ ಶಾಲೆಯಲ್ಲಿ ಸತ್ತ ಹೆಣ್ಣು ಮಕ್ಕಳ ಜೀವದ ಬೆಲೆ ಕವಡೆ ಕಾಸಿಗೂ ಸಮವಿಲ್ಲ ಅನ್ನೋದು ಇವರ ಮನಸ್ಥಿತಿ. ಗೆಳೆಯರೆ, ಇರಾನ್ ಏಕಾಂಗಿಯಾಗಿ ಇಡೀ ಪಾಶ್ಚಿಮಾತ್ಯ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯ ವಿರುದ್ಧ ಸೆಣಸಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಅನ್ನ ಮಿಲಿಟರಿಯಾಗಿ ಅಜೇಯವನ್ನಾಗಿ ಇಟ್ಕೊಂಡು ನೆರೆಯ ಅರಬ್ ಮತ್ತು ಮುಸ್ಲಿಂ ದೇಶಗಳ ಮೇಲೆ ಛೂ ಬಿಡುವ ಮೂಲಕ ಇಡೀ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು ಈ ಅಮೆರಿಕದ ಅಜೆಂಡಾ. ಸಾವಿರಾರು ಮಕ್ಕಳ ಸಾವಿಗೆ ಕಾರಣವಾದರೂ 47 ಲಕ್ಷ ಜನರನ್ನ ಬಲಿ ಪಡೆದ್ರು ಅದು ಸ್ವರಕ್ಷಣೆ. ಆದರೆ ಆ ದೌರ್ಜನ್ಯದ ವಿರುದ್ಧ ಸಿಡಿದೆದ್ರೆ, ಆ ದಬ್ಬಾಳಿಕೆ ವಿರುದ್ಧ ತಮ್ಮ ನೆಲವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಮಿಸೈಲ್ ಹಾರಿಸಿದ್ರೆ ಅದು ಭಯೋತ್ಪಾದನೆ ಮತ್ತು ವಾರ್ ಕ್ರೈಮ್. ಈ ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ದ್ವಂದ್ವ ನೀತಿಯ ಕುರುಡು ಲಾಜಿಕ್ ಇವತ್ತು ಜಗತ್ತನ್ನ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದೆ. ಈ ರೂಲ್ಸ್ ಬೇಸ್ಡ್ ಆರ್ಡರ್ ಅನ್ನೋದು ಶುದ್ಧ ಸುಳ್ಳು. ಇದು ಕೇವಲ ಪ್ರಬಲರಿಗೆ ಮಾತ್ರ ಇರುವ ಕಾನೂನು. ಅಂತಾರಾಷ್ಟ್ರೀಯ ಕಾನೂನುಗಳು ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಕಾಲ್ ಕೆಳಗಿನ ಧೂಳುಗಳಾಗಿವೆ. ಯುವಜನತೆ, ನಾವು ವಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳುಗಳನ್ನು ನಂಬುವುದನ್ನು ಬಿಟ್ಟು ವಾಸ್ತವವನ್ನು ಕಣ್ಣು ತೆರೆದು ನೋಡಬೇಕಿದೆ. ಅನ್ಯಾಯ ಯಾರೇ ಮಾಡಿದರೂ ಅದು ಅನ್ಯಾಯವೇ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮತ್ತು ಅಮೆರಿಕದ ಈ ಬೂಟಾಟಿಕೆಯ ಮುಖವಾಡವನ್ನು ಹರಿದು ಹಾಕುವ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮ ಮೇಲಿದೆ. ಈ ವಿಡಿಯೋವನ್ನು ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆಯಲ್ಲ, ಎದೆ ನಡುಗಿಸುವ ಜಾಗತಿಕ ಸತ್ಯ. ಈ ಸತ್ಯವನ್ನು ಹಂಚುವ ಚಳುವಳಿ ಮಾಡೋಣ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.